ವೀಕ್ಷಕರೇ, ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಬರುವ ದೇವಸ್ಥಾನ ಅಂತಂದ್ರೆ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. 2025ರ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲೂ ಕೂಡ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬಂದು ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬಂದಿದೆ. ಹಾಗಾದ್ರೆ ಎಷ್ಟು ಆದಾಯ ಬಂದಿದೆ, ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯ ಬರ್ತಾ ಇದೆ ಕುಕ್ಕೆಗೆ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತರ ದಂಡು, ಆದಾಯ ಡಬಲ್. ದೇಗುಲಕ್ಕೆ 2 ತಿಂಗಳಲ್ಲಿ 15 ಕೋಟಿ ಆದಾಯ. ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸಿದ್ಧ ನಾಗಕ್ಷೇತ್ರ. ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ ತಾರೆಯರು, ಕ್ರಿಕೆಟಿಗರು, ಉದ್ಯಮಿಗಳು ಕುಕ್ಕೆಗೆ ಬಂದು ನಾಗದೋಷವನ್ನ ಪರಿಹಾರ ಮಾಡಿಕೊಳ್ತಾರೆ. ಇಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಪ್ರತಿ ವರ್ಷವೂ ಆದಾಯದಲ್ಲೂ ದಾಖಲೆ ನಿರ್ಮಿಸುತ್ತೆ. 2025ರ ನವೆಂಬರ್ ಡಿಸೆಂಬರ್ ತಿಂಗಳಲ್ಲೂ ಕೂಡ ಅತಿ ಹೆಚ್ಚು ಆದಾಯವನ್ನು ಗಳಿಸಿದೆ. ಕುಕ್ಕೆಯ ಆದಾಯ 2025ರ ನವೆಂಬರ್ ತಿಂಗಳಲ್ಲಿ ವಿವಿಧ ಸೇವೆಗಳಿಂದ 4,56,21,739 ರೂಪಾಯಿ ಸೇವಾ ರೂಪದಲ್ಲಿ ಬಂದಿತ್ತು. ಹುಂಡಿಯಿಂದ 1,09,76,957 ರೂಪಾಯಿ ಸಂಗ್ರಹವಾಗಿತ್ತು. ಇನ್ನು ಅನ್ನದಾನ ನಿಧಿಯಿಂದ ಸುಮಾರು 83,57,769 ರೂಪಾಯಿ ಹಣ ಸಂಗ್ರಹವಾಗಿದೆ. ಈ ಮೂಲಕ ನವೆಂಬರ್ ತಿಂಗಳಲ್ಲಿ ದೇಗುಲಕ್ಕೆ ಒಟ್ಟು 6,49,56,465 ರೂಪಾಯಿ ಆದಾಯವಾಗಿದೆ. ಕುಕ್ಕೆಯ ಆದಾಯ ಡಿಸೆಂಬರ್. ಇನ್ನು ಡಿಸೆಂಬರ್ ತಿಂಗಳಲ್ಲಿ ವಿವಿಧ ಸೇವೆಗಳಿಂದ 5,30,18,923 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ದೇಗುಲದ ಹುಂಡಿಯಿಂದ 1,90,63,518 ಸಂಗ್ರಹವಾದರೆ, ಹಾಗೂ ಅನ್ನದಾನ ನಿಧಿಯಿಂದ 1,07,41,594 ರೂಪಾಯಿ ಸೇರಿದಂತೆ ಒಟ್ಟು 8,28,24,035 ರೂಪಾಯಿ ಆದಾಯ ಬಂದಿದೆ. ಈ ಮೂಲಕ ಕೇವಲ 2 ತಿಂಗಳ ಹುಂಡಿ ಅನ್ನ ನಿಧಿ ಆದಾಯದಿಂದ 14,77,80,500 ರೂಪಾಯಿ ಆಗಿದೆ ಅಂತ ದೇಗುಲ ತಿಳಿಸಿದೆ. ಇಷ್ಟೇ ಅಲ್ಲದೆ ವಸತಿ ಗೃಹಗಳು ಹಾಗೂ ಇನ್ನಿತರ ಮೂಲಗಳಿಂದಲೂ ಕೂಡ ಕ್ಷೇತ್ರಕ್ಕೆ ಆದಾಯ ಬರ್ತಾ ಇದ್ದು, ಆದ್ದರಿಂದ 2 ತಿಂಗಳಲ್ಲಿ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಆದಾಯ ಬಂದಿದೆ. ಹಲವು ವರ್ಷಗಳಿಂದ ಆದಾಯ ಗಳಿಕೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ರಾಜ್ಯದ ನಂಬರ್ 1 ದೇವಸ್ಥಾನವಾಗಿದೆ. ಹೀಗಾಗಿ ಹಲವು ಕ್ಷೇತ್ರಗಳಿಂದ ಕ್ಷೇತ್ರದ ವಾರ್ಷಿಕ ಆದಾಯ 100 ಕೋಟಿ ರೂಪಾಯಿ ಮೀರ್ತಾ ಇದೆ. ಹೊಸ ದಾಖಲೆಗಳನ್ನು ಬರಿತಾ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೀಕ್ಷಕರೇ, ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಬರುವ ದೇವಸ್ಥಾನ ಅಂತಂದ್ರೆ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. 2025ರ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲೂ ಕೂಡ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬಂದು ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬಂದಿದೆ. ಹಾಗಾದ್ರೆ ಎಷ್ಟು ಆದಾಯ ಬಂದಿದೆ, ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯ ಬರ್ತಾ ಇದೆ ಕುಕ್ಕೆಗೆ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತರ ದಂಡು, ಆದಾಯ ಡಬಲ್. ದೇಗುಲಕ್ಕೆ 2 ತಿಂಗಳಲ್ಲಿ 15 ಕೋಟಿ ಆದಾಯ. ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸಿದ್ಧ ನಾಗಕ್ಷೇತ್ರ. ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ ತಾರೆಯರು, ಕ್ರಿಕೆಟಿಗರು, ಉದ್ಯಮಿಗಳು ಕುಕ್ಕೆಗೆ ಬಂದು ನಾಗದೋಷವನ್ನ ಪರಿಹಾರ ಮಾಡಿಕೊಳ್ತಾರೆ. ಇಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಪ್ರತಿ ವರ್ಷವೂ ಆದಾಯದಲ್ಲೂ ದಾಖಲೆ ನಿರ್ಮಿಸುತ್ತೆ. 2025ರ ನವೆಂಬರ್ ಡಿಸೆಂಬರ್ ತಿಂಗಳಲ್ಲೂ ಕೂಡ ಅತಿ ಹೆಚ್ಚು ಆದಾಯವನ್ನು ಗಳಿಸಿದೆ. ಕುಕ್ಕೆಯ ಆದಾಯ 2025ರ ನವೆಂಬರ್ ತಿಂಗಳಲ್ಲಿ ವಿವಿಧ ಸೇವೆಗಳಿಂದ 4,56,21,739 ರೂಪಾಯಿ ಸೇವಾ ರೂಪದಲ್ಲಿ ಬಂದಿತ್ತು. ಹುಂಡಿಯಿಂದ 1,09,76,957 ರೂಪಾಯಿ ಸಂಗ್ರಹವಾಗಿತ್ತು. ಇನ್ನು ಅನ್ನದಾನ ನಿಧಿಯಿಂದ ಸುಮಾರು 83,57,769 ರೂಪಾಯಿ ಹಣ ಸಂಗ್ರಹವಾಗಿದೆ. ಈ ಮೂಲಕ ನವೆಂಬರ್ ತಿಂಗಳಲ್ಲಿ ದೇಗುಲಕ್ಕೆ ಒಟ್ಟು 6,49,56,465 ರೂಪಾಯಿ ಆದಾಯವಾಗಿದೆ.
ಕುಕ್ಕೆಯ ಆದಾಯ ಡಿಸೆಂಬರ್. ಇನ್ನು ಡಿಸೆಂಬರ್ ತಿಂಗಳಲ್ಲಿ ವಿವಿಧ ಸೇವೆಗಳಿಂದ 5,30,18,923 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ದೇಗುಲದ ಹುಂಡಿಯಿಂದ 1,90,63,518 ಸಂಗ್ರಹವಾದರೆ ಹಾಗೂ ಅನ್ನದಾನ ನಿಧಿಯಿಂದ 1,07,41,594 ರೂಪಾಯಿ ಸೇರಿದಂತೆ ಒಟ್ಟು 8,28,24,035 ರೂಪಾಯಿ ಆದಾಯ ಬಂದಿದೆ. ಈ ಮೂಲಕ ಕೇವಲ 2 ತಿಂಗಳ ಹುಂಡಿ ಅನ್ನ ನಿಧಿ ಆದಾಯದಿಂದ 14,77,80,500 ರೂಪಾಯಿ ಆಗಿದೆ ಅಂತ ದೇಗುಲ ತಿಳಿಸಿದೆ. ಇಷ್ಟೇ ಅಲ್ಲದೆ ವಸತಿ ಗೃಹಗಳು ಹಾಗೂ ಇನ್ನಿತರ ಮೂಲಗಳಿಂದಲೂ ಕೂಡ ಕ್ಷೇತ್ರಕ್ಕೆ ಆದಾಯ ಬರ್ತಾ ಇದ್ದು, ಆದ್ದರಿಂದ 2 ತಿಂಗಳಲ್ಲಿ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಆದಾಯ ಬಂದಿದೆ. ಹಲವು ವರ್ಷಗಳಿಂದ ಆದಾಯ ಗಳಿಕೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ರಾಜ್ಯದ ನಂಬರ್ 1 ದೇವಸ್ಥಾನವಾಗಿದೆ. ಹೀಗಾಗಿ ಹಲವು ಕ್ಷೇತ್ರಗಳಿಂದ ಕ್ಷೇತ್ರದ ವಾರ್ಷಿಕ ಆದಾಯ 100 ಕೋಟಿ ರೂಪಾಯಿ ಮೀರ್ತಾ ಇದೆ. ಹೊಸ ದಾಖಲೆಗಳನ್ನು ಬರಿತಾ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೀಕ್ಷಕರೇ, ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಬರುವ ದೇವಸ್ಥಾನ ಅಂತಂದ್ರೆ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. 2025 ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲೂ ಕೂಡ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬಂದು ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬಂದಿದೆ. ಹಾಗಾದ್ರೆ ಎಷ್ಟು ಆದಾಯ ಬಂದಿದೆ, ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯ ಬರ್ತಾ ಇದೆ ಕುಕ್ಕೆಗೆ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತರ ದಂಡು, ಆದಾಯ ಡಬಲ್. ದೇಗುಲಕ್ಕೆ 2 ತಿಂಗಳಲ್ಲಿ 15 ಕೋಟಿ ಆದಾಯ. ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸಿದ್ಧ ನಾಗಕ್ಷೇತ್ರ. ಸ್ಯಾಂಡಲ್ವುಡ್ನಿಂದ ಹಿಡಿದು ಬಾಲಿವುಡ್ ತಾರೆಯರು, ಕ್ರಿಕೆಟಿಗರು, ಉದ್ಯಮಿಗಳು ಕುಕ್ಕೆಗೆ ಬಂದು ನಾಗದೋಷವನ್ನ ಪರಿಹಾರ ಮಾಡಿಕೊಳ್ತಾರೆ. ಇಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಪ್ರತಿ ವರ್ಷವೂ ಆದಾಯದಲ್ಲೂ ದಾಖಲೆ ನಿರ್ಮಿಸುತ್ತೆ. 2025 ನವೆಂಬರ್ ಡಿಸೆಂಬರ್ ತಿಂಗಳಲ್ಲೂ ಕೂಡ ಅತಿ ಹೆಚ್ಚು ಆದಾಯವನ್ನು ಗಳಿಸಿದೆ. ಕುಕ್ಕೆಯ ಆದಾಯ 2025 ನವೆಂಬರ್ ತಿಂಗಳಲ್ಲಿ ವಿವಿಧ ಸೇವೆಗಳಿಂದ 4,56,21,739 ರೂಪಾಯಿ ಸೇವಾ ರೂಪದಲ್ಲಿ ಬಂದಿತ್ತು. ಹುಂಡಿಯಿಂದ 1,09,76,957 ರೂಪಾಯಿ ಸಂಗ್ರಹವಾಗಿತ್ತು. ಇನ್ನು ಅನ್ನದಾನ ನಿಧಿಯಿಂದ ಸುಮಾರು 83,57,769 ರೂಪಾಯಿ ಹಣ ಸಂಗ್ರಹವಾಗಿದೆ. ಈ ಮೂಲಕ ನವೆಂಬರ್ ತಿಂಗಳಲ್ಲಿ ದೇಗುಲಕ್ಕೆ ಒಟ್ಟು 6,49,56,465 ರೂಪಾಯಿ ಆದಾಯವಾಗಿದೆ. ಕುಕ್ಕೆಯ ಆದಾಯ ಡಿಸೆಂಬರ್. ಇನ್ನು ಡಿಸೆಂಬರ್ ತಿಂಗಳಲ್ಲಿ ವಿವಿಧ ಸೇವೆಗಳಿಂದ 5,30,18,923 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ದೇಗುಲದ ಹುಂಡಿಯಿಂದ 1,90,63,518 ಸಂಗ್ರಹವಾದರೆ ಹಾಗೂ ಅನ್ನದಾನ ನಿಧಿಯಿಂದ 1,07,41,594 ರೂಪಾಯಿ ಸೇರಿದಂತೆ ಒಟ್ಟು 8,28,24,035 ರೂಪಾಯಿ ಆದಾಯ ಬಂದಿದೆ. ಈ ಮೂಲಕ ಕೇವಲ 2 ತಿಂಗಳ ಹುಂಡಿ ಅನ್ನ ನಿಧಿ ಆದಾಯದಿಂದ 14,77,80,500 ರೂಪಾಯಿ ಆಗಿದೆ ಅಂತ ದೇಗುಲ ತಿಳಿಸಿದೆ. ಇಷ್ಟೇ ಅಲ್ಲದೆ ವಸತಿ ಗೃಹಗಳು ಹಾಗೂ ಇನ್ನಿತರ ಮೂಲಗಳಿಂದಲೂ ಕೂಡ ಕ್ಷೇತ್ರಕ್ಕೆ ಆದಾಯ ಬರ್ತಾ ಇದ್ದು, ಆದ್ದರಿಂದ 2 ತಿಂಗಳಲ್ಲಿ 15 ಕೋಟಿ ರೂಪಾಯಿಗಳಿಗೂ ಅಧಿಕ ಆದಾಯ ಬಂದಿದೆ. ಹಲವು ವರ್ಷಗಳಿಂದ ಆದಾಯ ಗಳಿಕೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ರಾಜ್ಯದ ನಂಬರ್ 1 ದೇವಸ್ಥಾನವಾಗಿದೆ. ಹೀಗಾಗಿ ಹಲವು ಕ್ಷೇತ್ರಗಳಿಂದ ಕ್ಷೇತ್ರದ ವಾರ್ಷಿಕ ಆದಾಯ 100 ಕೋಟಿ ರೂಪಾಯಿ ಮೀರ್ತಾ ಇದೆ. ಹೊಸ ದಾಖಲೆಗಳನ್ನು ಬರಿತಾ ಇದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.